ಆರ್ಸಾಪರಿ ಇಲ್ಲ, ಕನ್ನಡದಲ್ಲಿ ಸೊಗಾದೆ ಬೇರಿನ ಸೊಪ್ಪು ಅಂತ ಕರೀತಾರೆ. ಇದು ನಿಮಗೆ ಹಳ್ಳಿನಲ್ಲಿ ಸಿಗುತ್ತೆ, ಹಾಗೇನೆ ಸಿಟಿ ಕಡೆಗೂ ಪಾರ್ಕ್ಗಳಲ್ಲಿ ಸಿಗ್ಬೋದು ಅಂತ ಅನಿಸುತ್ತೆ, ಐಡಿಯಾ ಇಲ್ಲ. ಆದರೆ ಹಳ್ಳಿನಲ್ಲಂತೂ ಖಂಡಿತ ಸಿಗುತ್ತೆ. ಇದಕ್ಕೆ ತುಂಬ ಆಯುರ್ವೇದಿಕ್ ವ್ಯಾಲ್ಯೂ ಇದೆ. ಆಯುರ್ವೇದಿಕ್ ಮೆಡಿಸಿನ್ಸ್ನಲ್ಲಿ ತುಂಬ ಯೂಸ್ ಮಾಡ್ತಾರೆ. ಇದನ್ನು ಬಳಸೋದ್ರಿಂದ ನಮಗೆ ಪಿತ್ತ ಕಡಿಮೆ ಆಗುತ್ತೆ, ಹಾಗೂ ಬಾಯಲ್ಲಿ ಆಗಿರೋ ಹುಣ್ಣುಗಳೆಲ್ಲ ಕಡಿಮೆ ಆಗುತ್ತೆ, ಮತ್ತು ಅಜೀರ್ಣ ಇದ್ದರೆ ಅದು ಕಡಿಮೆ ಆಗುತ್ತೆ. ಹಾಗೆಯೇ ಚರ್ಮ ರೋಗಗಳಿಗಂತೂ ತುಂಬಾ ಉತ್ತಮ ಇದು. ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚಾಗಿ ಹಾಲು ಬರೋದಕ್ಕಂತೂ ತುಂಬಾ ಯೂಸ್ ಆಗುತ್ತೆ. ರಕ್ತದ ಒತ್ತಡ ಇದ್ದರೆ ಕಡಿಮೆ ಆಗುತ್ತೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಮತ್ತು ಬಾಯಾರಿಕೆ ಆದಾಗ ಈ ನೀರನ್ನು ಕಾಯಿಸಿ ಕುಡಿದ್ರೆ ಬಾಯಾರಿಕೆ ಕೂಡ ಕಡಿಮೆ ಆಗುತ್ತೆ. ಎಷ್ಟೊಂದು ಇನ್ನೂ ತುಂಬ ಉಪಯೋಗಗಳಿದೆ ಇದರಿಂದ. ಹಾಗಾಗಿ ನೀವು ಈ ಸೊಪ್ಪು ಎಲ್ಲಾದರೂ ಕಾಣಿಸಿದ್ರೆ ಖಂಡಿತ ಯೂಸ್ ಮಾಡಿ. ಮತ್ತು ಇದನ್ನು ಬಳಸೋ ರೀತಿ ತುಂಬ ಈಸಿ. ಈ ಎಲೆಗಳನ್ನ ಮತ್ತು ಬೇರೆಗಳನ್ನ ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಬೋದು. ಇಲ್ಲ ಅಂದರೆ ನೀರಿನಲ್ಲಿ ಹಾಕಿ ಕುದಿಸಿ ಏನಾದರೂ ಟೇಸ್ಟ್ ಬೇಕಂದರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪನ ಹಾಕಿ ಸೇವಿಸಬಹುದು. ಖಂಡಿತ ಇದನ್ನು ಯೂಸ್ ಮಾಡಿ. ಹಾಗೆ ಗಿಡನ ಐಡೆಂಟಿಫೈ ಮಾಡಿ ತೊಗೊಂಬಂದು ನಿಮ್ಮ ಮನೆಯಲ್ಲಿ ಬೆಳೆಸಿ.